ವೀಕ್ಷಕರೇ ನಮಸ್ತೆ. ನಿನ್ನೆ ಅಂದರೆ ಸೆಪ್ಟೆಂಬರ್ 15ರಂದು ಶಿವಮೊಗ್ಗದಲ್ಲಿ ಈದ್ ಮಿಲಾದನ್ನು ಆಚರಣೆ ಮಾಡಲಾಯಿತು. ಬಹಳ ಸಡಗರದಿಂದ ಹಾಗೆ ಸಂಭ್ರಮದಿಂದ ಈ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಎಲ್ಲ ಮುಸ್ಲಿಂ ಬಾಂಧವರು ಸಹ ಆಚರಣೆ ಮಾಡಿದ್ರು. ಆದರೆ ಆ ಹಬ್ಬದಂದು ಒಂದು ವಿಶೇಷವನ್ನು ನಾವು ನೋಡಿದ್ವಿ. ಅದೇನು ಅಂತಂದರೆ ಹಿಂದೂ ಯುವಕರು ಅಂದರೆ ಸಿದ್ದೇಶ್ವರ ಸರ್ಕಲ್ ಯುವಕರು ಹಾಗೆ ಗೋಪ ಅಂತರ್ಘಟ್ಟಮ್ಮ ದೇವಸ್ಥಾನದ ಯುವಕರು ಏನು ಮಾಡಿದ್ರು, ಈ ಒಂದು ಸಂದರ್ಭದಲ್ಲಿ ಅಂದರೆ ಈದ್ ಮಿಲಾದ್ ಆಚರಣೆ ಮಾಡ್ತಾ ಇರ್ಬೇಕಾದ್ರೆ ಅಂತ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಸಹೋದರರಿಗೆ ಸಿಹಿ ಹಂಚುವ ಮೂಲಕ ಅಂದರೆ ಪಾಯಸ, ಕೇಸರಿ ಬಾತು, ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಪ್ರತಿಯೊಂದನ್ನು ಅವರು ಈ ಸಂದರ್ಭದಲ್ಲಿ ಮಾಡಿದ್ರು. ಎಷ್ಟು ವಿಶೇಷತೆ ಅಲ್ವಾ. ಅಂದಾಗೆ ಈ ಒಂದು ಹಬ್ಬವನ್ನು ಅಂದರೆ ಈದ್ ಮಿಲಾದನ್ನು ಅವರು ಸೆಪ್ಟೆಂಬರ್ 5ರಂದೇ ಆಚರಣೆ ಮಾಡಬೇಕಾಗಿತ್ತು ಮುಸ್ಲಿಂ ಬಾಂಧವರು. ಯಾಕೆ ಅವರು ಸೆಪ್ಟೆಂಬರ್ 15ರಂದು ಆಚರಣೆ ಮಾಡಿದ್ರು ಅಂದರೆ ಸೆಪ್ಟೆಂಬರ್ 5ರಂದೇ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯನ್ನು ವಿಸರ್ಜನೆ ಮಾಡ್ತಾ ಇದ್ರು. ನಮ್ಮ ನಡುವೆ ಹಿಂದೂ ಮುಸ್ಲಿಂ ನಡುವೆ ಯಾವುದೇ ಗೊಂದಲಗಳು ಉದ್ಭವ ಆಗಬಾರ್ದು, ಯಾವುದೇ ತೊಂದರೆಗಳಾಗಬಾರ್ದು ಅಂತ ವಿಶೇಷವಾದ ದಿನವನ್ನು ಅವರು ಸೆಪ್ಟೆಂಬರ್ 15ಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡು ಸೆಲೆಬ್ರೇಟನ್ನು ಮಾಡಿದ್ರು. ಈ ವಿಶೇಷವಾದ ದಿನಕ್ಕೆ ಹಿಂದೂ ಯುವಕರು ಸಹ ಶಿವಮೊಗ್ಗದಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಹೇಳಿ ಕುಣಿದದ್ದು ಸಹ ಒಂದು ವಿಶೇಷವಾಗಿತ್ತು. ಧರ್ಮ ಬೇರೆ ಆದರೂ ಹೃದಯ ಒಂದೇ ಎಂಬುದನ್ನು ಈ ಹಬ್ಬ ಸಾಬೀತುಪಡಿಸಿತು. ಹೀಗೆ ನಾವೆಲ್ಲರೂ ಒಂದಾಗಿ ಇದ್ದಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಉಂಟು ಮಾಡಲು ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಸಹ ಮಾಡಿ. ಧನ್ಯವಾದಗಳು.